ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದಲ್ಲಿ ಹಿಂದೂ ಮಹಿಳೆಯನ್ನ ಭೀಕರವಾಗಿ ಹತ್ಯೆ ಮಾಡಲಾಗಿದೆ. ಹಿಂದೂ ಮಹಿಳೆ ಮುಸ್ಲಿಂ ಯುವಕನನ್ನ ಮದುವೆ ಆಗೋದಕ್ಕೆ ನಿರಾಕರಿಸಿದ್ಲು ಅನ್ನೋ ಕಾರಣಕ್ಕೆ ಆಕೆಯನ್ನ ಭೀಕರವಾಗಿ ಹತ್ಯೆ ಮಾಡಲಾಗಿದೆ. ಈ ಸಾವು ನ್ಯಾಯನ ಅನ್ನೋದನ್ನ ಹಿಂದೂ ಪರ ಸಂಘಟನೆಯವರು ಪ್ರಶ್ನೆ ಮಾಡ್ತಿದ್ದಾರೆ. ಹಾಗಾಗಿ ಇಡೀ ರಾಜ್ಯದಾದ್ಯಂತ ಹಿಂದೂ ಮಹಿಳೆಯ ಭೀಕರ ಕೊಲೆಗೆ ಸಂಬಂಧಪಟ್ಟಂತೆ ಆಕ್ರೋಶ ಹೊರಹಾಕ್ತಾ ಇದೆ. ಇಷ್ಟೆಲ್ಲ ಜನರ ಆಕ್ರೋಶ ವ್ಯಕ್ತವಾದ್ರೂ ಕೂಡ ಪೊಲೀಸರು ಇಲ್ಲಿ ತನಕ ಆರೋಪಿಯ ಬಂಧನ ಮಾಡಿಲ್ಲ ಯಾಕೆ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಹಿಂದೂ ಯುವತಿ ಹತ್ಯೆಗೆ ಯಲ್ಲಾಪುರದಲ್ಲಿ ನಿಗಿ ಕೆಂಡ. ಹಿಂದೂ ಪರ ಸಂಘಟನೆ ಇವತ್ತು ಯಲ್ಲಾಪುರವನ್ನ ಬಂದ್ ಮಾಡಿ ಹೋರಾಟಕ್ಕೆ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಹಿಂದೂ ಯುವತಿ ಹತ್ಯೆಗೆ ಯಲ್ಲಾಪುರ ನಿಗಿ ಕೆಂಡ ಕಾರ್ತಾ ಇದೆ. ಉತ್ತರ ಕನ್ನಡದ ಯಲ್ಲಾಪುರದಲ್ಲಿ ಹಿಂದೂ ಮಹಿಳೆಯನ್ನ ಭೀಕರವಾಗಿ ಹತ್ಯೆ ಮಾಡಲಾಗಿದೆ. ಯಲ್ಲಾಪುರದಲ್ಲಿ ಹೆಚ್ಚಾಗುತ್ತಿದೆ ಹಿಂದೂ ಸಂಘಟನೆಗಳ ಕಿಚ್ಚು, ಆಕ್ರೋಶ. ಮುಸ್ಲಿಂ ಯುವಕ ರಫೀಕ್ ನನ್ನ ಬಂಧಿಸಲೇಬೇಕು ಅಂತ ಹಿಂದೂ ಪರ ಸಂಘಟನೆಯವರು ಆಗ್ರಹಿಸಿದ್ದಾರೆ. ಬಂಧಿಸಬೇಕು, ಕ್ರಮ ಆಗಬೇಕು. ಮುಸ್ಲಿಂ ಯುವಕ ಅನ್ನೋ ಕಾರಣಕ್ಕೆ ಅರೆಸ್ಟ್ ಮಾಡ್ತಾ ಇಲ್ವಾ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಹಿಂದೂ ಸಂಘಟನೆಯವರು ಆಕ್ರೋಶ ಹೊರಹಾಕ್ತಾ ಇದ್ದು ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಹಿಂದೂ ಕಾರ್ಯಕರ್ತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹಿಂದೂ ಮಹಿಳೆ ಮದುವೆ ಆಗೋದಕ್ಕೆ ನಿರಾಕರಿಸಿದ್ಲು ಅನ್ನೋ ಕಾರಣಕ್ಕೆ ಮುಸ್ಲಿಂ ಯುವಕ ಈತನೇ ರಫೀಕ್ ಆಕೆಯನ್ನ ಭೀಕರವಾಗಿ ಕತ್ತು ಸೀಳಿ ಕೊಲೆ ಮಾಡಿದ್ದಾನೆ. ಆದ್ರೆ ಇಲ್ಲಿ ತನಕ ಆತನ ವಿರುದ್ಧ ಕ್ರಮ ಯಾಕಿಲ್ಲ ಅನ್ನೋದನ್ನ ಹಿಂದೂ ಪರ ಸಂಘಟನೆಯವರು ಪ್ರಶ್ನೆ ಮಾಡ್ತಿದ್ದಾರೆ. ಆತ ಹಿಂದೂನಾ ಮುಸ್ಲಿಮಾದಲ್ಲ, ಆರೋಪಿನೇ. ಆತ ಭೀಕರವಾಗಿ ಕೊಲೆ ಮಾಡಿದ್ದಾನೆ. ಆತನ ವಿರುದ್ಧ ಕ್ರಮ ಆಗ್ಲೇಬೇಕು. ಇಲ್ಲಿ ಜಾತಿ ಸಮುದಾಯ ಯಾವುದು ಕೂಡ ಲೆಕ್ಕಕ್ಕೆ ಬರಲ್ಲ. ಮದುವೆ ನಿರಾಕರಿಸಿದ್ರು ಅನ್ನೋ ಕಾರಣಕ್ಕೆ ಕಾನೂನನ್ನ ಕೈಗೆತ್ತಿಕೊಂಡು ಆ ಮಹಿಳೆಯನ್ನ ಭೀಕರವಾಗಿ ಕೊಲೆ ಮಾಡ್ತಾನೆ ಅಂದ್ರೆ ಆತ ಯಾವ ಸಮುದಾಯಕ್ಕೆ ಸೇರಿದ್ರೆ ಏನು? ಆತನ ವಿರುದ್ಧ ಕ್ರಮ ಆಗಬೇಕನ್ನೋದಷ್ಟೇ ಆಗ್ರಹ. ಬಟ್ ಇಲ್ಲಿ ತನಕ ಆತನ ಬಂಧನ ಇಲ್ಲ ಅಂತೆ. ಮೋಸ್ಟ್ಲಿ ತಲೆಮರೆಸ್ಕೊಂಡಿದ್ದಾನ ಅಥವಾ ಪೊಲೀಸರ ನಿರ್ಲಕ್ಷ್ಯನ ಗೊತ್ತಿಲ್ಲ. ಹಿಂದೂ ಪರ ಸಂಘಟನೆಯವರು ಈ ರೀತಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕುವ ಮೂಲಕ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಅಲ್ಲಿಗೆ ರಾಜ್ಯ ಸರ್ಕಾರದ ವಿರುದ್ಧ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅವರ ಆರೋಪ ಮುಸ್ಲಿಂ ಯುವಕ ಅನ್ನೋ ಕಾರಣಕ್ಕೇನೆ ಕ್ರಮ ಆಗ್ತಾ ಇಲ್ಲ ಅಂತ. ಹಂಗಾಗಲ್ಲ. ಸರ್ಕಾರ ಆಗ್ಲಿ ಗೃಹ ಇಲಾಖೆ ಆಗ್ಲಿ ಈ ಸಮುದಾಯಕ್ಕೆ ಸೇರಿದ್ರು ಕೂಡ ತಪ್ಪು ಮಾಡಿದ್ರೆ ಅವ್ರನ್ನ ಬಚಾವ್ ಮಾಡುವಂತ ಕೆಲಸ ಯಾರು ಕೂಡ ಮಾಡಲ್ಲ. ಬಟ್ ಈ ತಕ್ಷಣಕ್ಕೆ ಕ್ರಮ ಆಗಬೇಕು ಅನ್ನುವಂತ ಆಗ್ರಹ ನೋಡೋದಕ್ಕೆ ಸಿಗ್ತಾ ಇದೆ. ಮದುವೆ ಆಗಿ ಆ ಮಹಿಳೆಗೆ ಡಿವೋರ್ಸ್ ಆಗಿತ್ತಂತೆ. ಪಾಪ ಒಬ್ಬಂಟಿಯಾಗಿ ಜೀವನ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಈ ರಫೀಕ್ ಹಿಂದೆ ಬಿದ್ದಿದ್ನಂತೆ, ಮದುವೆ ಆಗು ಅಂತ. ಮದುವೆ ಆಗಲ್ಲ ಅನ್ನೋ ಕಾರಣಕ್ಕೆ ನಿರಾಕರಿಸಿದ್ರು. ರಂಜಿತಾ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆಕೆಯ ಕತ್ತು ಸೀಳಿ ಭೀಕರವಾಗಿ ಕೊಲೆ ಮಾಡ್ತಾನೆ ಅಂದ್ರೆ ಈತನ ಮನಸ್ಥಿತಿ ಎಂಥದ್ದು ಅಂತ. ಈತನ ಬಂಧನ ಆಗೋ ತನಕ ಕೂಡ ರಂಜಿತಾ ಅಂತ್ಯ ಸಂಸ್ಕಾರ ಮಾಡಲ್ಲ ಅಂತ ಪಟ್ಟು ಹಿಡ್ಕೊಂಡಿದ್ದಾರೆ ಹಿಂದೂ ಪರ ಸಂಘಟನೆಯವರು. ಖಂಡಿತ ಹೌದಲ್ವಾ? ಆ ಮಹಿಳೆಯ ಸಾವಿಗೆ ನ್ಯಾಯ ಸಿಗಬೇಕಲ್ಲ. ತಪ್ಪು ಮಾಡದೆ ಆಕೆಯ ಹತ್ಯೆ ಆಗುತ್ತೆ ಅಂತ ಅಂದ್ರೆ ಆತನ ವಿರುದ್ಧ ಕ್ರಮ ಆಗೋ ತನಕ ಕೂಡ ಸುಮ್ಮನಿರ್ತಾರ ಜನ? ಈ ರೀತಿ ಆಕ್ರೋಶ ಹೊರಹಾಕ್ತಿದ್ದಾರೆ ಜನ. ದೃಶ್ಯ ನೋಡ್ತಾ ಇದ್ದೀರಿ.